ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವ್ರನ್ನ ಹೀಗೆ ಬಿಟ್ರೆ ಏನ್ ಬೇಕಾದ್ರೂ ಮಾತಾಡ್ತಾರೆ. ನೀನ್ ಒಳಗಡೆ ಹೋಗಮ್ಮ. ಅವನಿ ಮನೆಗೆ ಬರೋದು ಯಾರಿಗೂ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಇವರಿಗೆಲ್ಲ ಇಷ್ಟ ಇಲ್ಲದೆ ಹೋದ್ರು ನನ್ನ ಸೊಸೆ ಆಗೋಳು ಮಾತ್ರ ಕರ್ಕೊಂಡು ಬನ್ನಿ ಅಂತ ಹೇಳಿದ್ಲು. ಅಷ್ಟು ಒಳ್ಳೆಯವಳ ಹುಡುಗಿ. ಒಂದ್ಸರಿ ಹೊರಗಡೆ ಕರೀರಿ, ನೋಡಿ ಮಾತಾಡಿಸ್ತೀನಿ. ಅವಳು ಅಮ್ಮನ ಮನೆಗೆ ಹೋಗಿದ್ದಾಳೆ. ಮುಂದಿನ ಸಲ ಬಂದಾಗ ನೋಡ್ಬೋದು ಬಿಡಿ ಸುಜಾತ ಅವರೇ. ಅವಳು ವರ್ತನೆ ನೋಡ್ದೆ ಅಂದ್ರೆ ಶ್ರೀಕರ್ಗೆ ಸರಿಯಾದ ಹೆಂಡತಿ ಅಂತ ಹೇಳ್ತೀಯ ಅವನಿ? ನೀವಿಷ್ಟು ಒಳ್ಳೆ ಸರ್ಟಿಫಿಕೇಟ್ ಕೊಡ್ತಿದ್ದೀರಾ ಅಂದ್ರೆ ತುಂಬಾ ತುಂಬಾ ಒಳ್ಳೆಯವಳ ಆಗಿರ್ಬೇಕೇನೋ. ಹೌದು, ನಮ್ಮ ಅದೃಷ್ಟದಿಂದನೇ ಸಿಕ್ಕಿದ್ದಾಳೆ. ಒಳ್ಳೇದೆ ಬಿಡಿ. ಒಳಗಡೆ ಹೋಗಮ್ಮ. ನಿನ್ ರೂಮ್ವರೆಗೂ ನಾನು ಬರ್ತೀನಿ, ನಡಿ ಅವನಿ. ಡ್ರಾಪ್ ಮಾಡೋದಕ್ಕೆ ಬಂದವರು ನಮ್ಮನ್ನೊಳಗಡೆ ಯಾಕೆ? ಹೊರಗಡೆ ಹೋಗು. ನಮ್ಮೇಲೆ ಯಜಮಾನಿತನ ಚಲಾಯಿಸ್ತಾ ಇರೋ ಹಾಗಿದೆ ಇವಳು ಮಾತುಗಳು. ಹೊರಗಡೆ ಹೋಗು ಅಂತೀರಾ ವೇದವತಿ ಅವರೇ? ಬೇಡ ಅಂದ್ರೆ ದೊಡ್ಡ ಜಗಳ ಮಾಡಿ ಹಳೆ ಕತೆನೆಲ್ಲ ಹೇಳಿದ್ರು ಹೇಳ್ತಾಳೆ. ಯಾಕೆ ಮಾತಾಡ್ತಿಲ್ಲ? ಪರವಾಗಿಲ್ಲ, ನೀನು ಹೋಗು. ನಡಿ ಅವನಿ. ಆ ಸುಜಾತನ ನೋಡ್ತಿದ್ದ ಹಾಗೆ ನಿಮ್ಮಲ್ಲಿ ಯಾಕೆ ಶಿವರಿಂಗ್ ಶುರು ಆಗ್ತಿದೆ? ಯಾಕತ್ತೆ? ನೀನು ಅನವಶ್ಯಕವಾಗಿ ಏನೇನು ಊಹಿಸ್ಕೋತಿದ್ಯಾ? ಎಲ್ರು ಒಳಗಡೆ ಹೋಗಿ. ಕೇಳಿದ ಪ್ರತಿ ಸಾರಿನೂ ಹೀಗೆ ಕೋಪ ಮಾಡ್ಕೊಂಡು ಕಳಿಸ್ಬಿಡ್ತೀರಾ? ಸುಜಾತ ಹೊರಗಡೆ ಹೋಗೋವರೆಗೂ ನಾವೇನು ಮಾತಾಡ್ಕೋಬಾರ್ದು. ಏನಾದ್ರೂ ಅಂದ್ರೆ ರಾಧ ಅಂತ ಮಾಡ್ಬಿಡ್ತಾಳೆ. ಅಬ್ಬಾ, ನಮ್ಮ ಮನೆಗೆ ಬಂದು ನನಗಿಷ್ಟವಾಗಿರೋ ಮಾಡರ್ನ್ ಡ್ರೆಸ್ ಹಾಕೊಂಡು ಕಂಫರ್ಟ್ ಆಗಿದ್ರೆ ತುಂಬಾ ರಿಲ್ಯಾಕ್ಸ್ ಆಗಿದೆ. ಪ್ರಾಣ ವಾಪಸ್ ಬಂದಿರೋ ಹಾಗೆ ಅನಿಸ್ತಿದೆ. ಇಲ್ಲಾಂದ್ರೆ ಆ ಸೀರೆಲಿ ಉಸಿರುಗಟ್ಟೋ ಹಾಗೆ ಅನಿಸ್ತಾ ಇತ್ತು ನಂಗೆ. ಆಶ್ಚರ್ಯ ಏನಂದ್ರೆ ನಮ್ಮನೇಲಿ ಅಡ್ಗೆ ಮನೆಗೂ ಕಾಲಿಡ್ದಿರೋ ನಾನು ಆ ಮನೇಲಿ ಫಸ್ಟ್ ಟೈಮ್ ಅಡ್ಗೆ ಮಾಡ್ದೆ, ಗೊತ್ತಾ? ಹೌದಾ? ನಿನ್ನೆಂದು ಹೇಗಾಯ್ತೆ? ಯೂಟ್ಯೂಬ್ ಓಪನ್ ಮಾಡಿದ್ರೆ 100 ಥರದ ಅಡ್ಗೆ ಪ್ರೋಗ್ರಾಮ್ಸ್ ಬರುತ್ತೆ. ಅದನ್ನ ನೋಡಿ ಟ್ರೈ ಮಾಡಿದೆ. ಲಕ್ಕಿಯಾಗಿ ಎಲ್ಲ ಚೆನ್ನಾಗಿತ್ತು. ಆಕ್ಚುಲ್ ಆಗಿ ಹೋಟೆಲಿಂದ ತರಿಸಿ ಮ್ಯಾನೇಜ್ ಮಾಡೋಣ ಅಂತ ಅನ್ಕೊಂಡೆ. ಸಿಕ್ಕಾಕೋತೀನೇನೋ ಅಂತ ಭಯ ಆಯ್ತು. ಹೇಗೋ ಏನೋ ಕಷ್ಟಪಟ್ಟು ಮಾಡಿದೆ. ಈ 1-2 ತಿಂಗಳು ಅಲ್ಲಿನ ಪದ್ಧತಿಗಳನ್ನ ಹೇಗೆ ಪಾಲಿಸ್ತೀಯೋ, ಅಡುಗೆ ಕೆಲಸನ ಹೇಗೆ ಮ್ಯಾನೇಜ್ ಮಾಡ್ತೀಯೋ ಅಂತ ತುಂಬಾ ಟೆನ್ಷನ್ ಆಗ್ತಿದೆ ಬೇಬಿ. ಐ ಕ್ಯಾನ್ ಮ್ಯಾನೇಜ್ ಡ್ಯಾಡ್, ಯು ಡೋಂಟ್ ವರಿ. ನೀವು ಈ 1 ತಿಂಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ನಾನು ಮದುವೆ ಆದ್ಮೇಲೆ ಜೀವನ ಪೂರ್ತಿ ಹೇಗಿರ್ತಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಂಗೆ ಇದಕ್ಕೂ ಮೊದಲು ಏನು ಹೇಳಿದ್ದೆ? ಶ್ರೀಕರ್ಗೆ ಹೆಂಡತಿ, ವೇದವತಿ ಅವ್ರಿಗೆ ಸೊಸೆ ಆಗೋವರೆಗೂ ಸಹಿಸ್ಕೋತೀನಿ, ಆಮೇಲೆ ನನಗಿಷ್ಟ ಬಂದ ಹಾಗೆ ಇರ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಅದ್ರೇನು ಜಗಳ ಆಗುತ್ತಲ್ವೇನೆ? ಆಗ್ಲಿ ಬಿಡು, ಯಾವ ಮನೇಲಿ ಜಗಳ ಇರಲ್ಲ. ಇಷ್ಟ ಆದನ್ ಮದ್ವೆ ಆಗೋದು ಅತ್ತೆ ಮನೇಲಿ ಜಗಳ ಮಾಡೋದಕ್ಕೇನೆ? ಇಷ್ಟ ಆದವ್ರನ್ನ ಮದ್ವೆ ಆದ್ರೆ ಸಾಕಾಗತ್ತಾ? ಇಷ್ಟ ಆದ ಹಾಗೆ ಇರ್ಬೇಕಲ್ವಾ? ನಂಗೆ ಯಾರಾದ್ರೂ ಬೌಂಡ್ರೀಸ್ ಹಾಕಿದ್ರೆ ಇಷ್ಟ ಆಗಲ್ಲ ಅಂತ ನಿಮಗ್ ಗೊತ್ತಲ್ವಾ? ಪ್ರತಿ ಮನುಷ್ಯನ್ಗೂ ವ್ಯಕ್ತಿತ್ವ ಸ್ವಾತಂತ್ರ್ಯ ಅಂತ ಒಂದಿರತ್ತೆ.
ಅದಕ್ಕೆ ಭಂಗ ಆದ್ರೆ ಯಾರು ಸುಮ್ಮನಿರಲ್ಲ. ಲೈಫ್ನ ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ಮಾಡ್ಕೊಳ್ಳೋದು ಅಗತ್ಯನಾ ಬೇಬಿ? ನನಗೊಂದು ಅವಕಾಶ ಕೊಟ್ಟೆ ಅಂದ್ರೆ ನಿನಗೆ ಸರಿ ಹೊಂದೋರ್ನ ಕರ್ಕೊಂಡು ಬಂದು ನಿನ್ನ ಮದುವೆನ ಗ್ರ್ಯಾಂಡಾಗಿ ಮಾಡ್ತೀನಿ. ಹೌದ್ ತಾಯಿ, ಅಂತ ಟ್ರೆಡಿಷನಲ್ ಫ್ಯಾಮಿಲಿಗೆ ಹೋಗಿ ನೀ ಕಷ್ಟಪಡೋದಕ್ಕಿಂತ ಮಾಡ್ರನ್ ಫ್ಯಾಮಿಲಿಗೆ ಹೋದ್ರೆ ನಿನ್ ಲೈಫ್ ನೀನ್ ಅನ್ಕೊಳ್ಳೋ ಥರ ಇರುತ್ತಲ್ವಾ? ನಂಗೆ ಇಷ್ಟವಾದ ಟಿವಿ ತಗೊಂಡ್ರಿ, ನಂಗೆ ಇಷ್ಟವಾದ ಕಾರ್ ತಗೊಂಡ್ರಿ, ನಂಗೆ ಇಷ್ಟ ಆಗಿರೋದನ್ನೆಲ್ಲ ತಗೊಂಡ್ರಿ. ಇವಾಗ ಇಷ್ಟ ಆದವನ್ನ ಮದುವೆ ಆಗಲಿಲ್ಲ ಅಂದರೆ ನಾನು ಕಾಂಪ್ರಮೈಸ್ ಆದಾಗತ್ತೆ. ಅದನ್ನ ಲೈಫ್ ಲಾಂಗ್ ಸಹಿಸ್ಕೊಳ್ಳೋದು ನನ್ನಿಂದಂತೂ ಆಗೋದೇ ಇಲ್ಲ. ಸೊ ಮತ್ತೊಂದು ಸಂಬಂಧ ಅನ್ನೋ ಥಾಟ್ ನನಗಿಲ್ಲ. ನೀವು ಕೂಡ ಇಟ್ಕೋಬೇಡಿ. ಮತ್ತೊಂದ್ಸಲ ಚೆನ್ನಾಗಿ ಯೋಚನೆ ಮಾಡು ಬೇಬಿ. ಅಂದರೆ ನಾನು ಅವಸರಪಟ್ಟು ಡೆಸಿಷನ್ ತಗೊಂಡಿದ್ದೀನಿ ಅಂತ ಹೇಳ್ತಿದ್ದೀರಾ? ಐ ಆಮ್ ನಾಟ್ ಅ ಕಿಡ್ ಡ್ಯಾಡ್. ಅಷ್ಟು ಇಮ್ಮೆಚ್ಯೂರ್ ಅಲ್ಲ. ಅವ್ರಿಗೆ ಬೇಕಾಗಿರೋ ಸಿಲ್ಲಿ ಜಾತಕದ ಜೊತೆಗೆ ಆ ಮನೆಯೊಳಗೆ ಎಂಟ್ರ್ ಆದೆ. ಶ್ರೀಕರ್ನ ಗಂಡನಾಗಿ ಪಡ್ಕೋತೀನಿ. ಹಾಗೆ ಅವನ ಜೊತೆಗೆ ವೇದವತಿಯವ್ರ ಸ್ಥಾನನ ಸಂಪಾದಿಸ್ತೀನಿ. ಅದಕ್ಕೋಸ್ಕರ ನಾನು ಏನಾದರೂ ಸಹಿಸ್ಕೋತೀನಿ. ದಟ್ಸ್ ಆಲ್. ಗೌತಮಿ, ಒಂದು ಸ್ಟ್ರಾಂಗ್ ಕಾಫಿ. ಸದ್ಯಕ್ಕೆ ನಿನ್ನ ಕಣ್ಮುಂದೆ ಮುಳ್ಳಿನ ದಾರಿ ಮಾತ್ರನೇ ಕಾಣಿಸ್ತಿದೆ. ಆ ದಾರಿನ ದಾಟ್ದೆ ಅಂದರೆ ಎಲ್ಲ ಹೂವಿನ ದಾರಿನೇ. ಇದು ನಿನ್ನ ಸೋದರ ಮಾವ ಸೋದರತ್ತೆ ಮನೆ, ಜೊತೆಗೆ ನೀನು ಈ ಮನೆ ಸೊಸೆ. ಎಲ್ಲ ಅಧಿಕಾರನೂ ನಿನಗಿರುತ್ತೆ. ನಿಹಾರಿಕಾ ಬಗ್ಗೆ ಬಯಲಾಗಬೇಕು. ನಿನ್ನ ಬಗ್ಗೆ ನಿಜ ಹೊರಗಡೆ ಬರಬೇಕು. ಆವಾಗ ಆ ಅಧಿಕಾರ ಎಲ್ಲ ನಿನ್ನ ಕೈಗೆ ಬರುತ್ತೆ. ಅಲ್ಲಿವರೆಗೂ ತಾಳ್ಮೆ ತಪ್ಪಲ್ಲ. ನೀನು ಈ ಮನೆಗೆ ಸರಿಯಾದ ಸೊಸೆ ಅಂತ ಅವರೆಲ್ಲ ತಿಳ್ಕೊಳ್ಳೋ ದಿನ ಬೇಗ ಬರಬೇಕು ಅಂತ ಈ ಅಕ್ಕ ಮನಸ್ಫೂರ್ತಿಯಾಗಿ ಕೇಳ್ಕೊತಿದ್ದಾಳೆ. ನೋಡು, ನಿನ್ಗಿಲ್ಲಿ ಯಾವುದೇ ಕಷ್ಟ ಬಂದರೂ ಏನೇ ನೋವಾದರೂ ನನಗೆ ತಕ್ಷಣ ಫೋನ್ ಮಾಡು. ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತೀನಿ. ಅರ್ಥ ಆಯ್ತಲ್ವಾ? ಸರಿ ಅಕ್ಕ. ಸರಿ ಅವನಿ, ನಾನಿನ್ನು ಹೊರಡ್ತೀನಿ. ನಿನಗೆಲ್ಲ ಒಳ್ಳೇದೇ ಆಗುತ್ತೆ. ನನ್ನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಅಕ್ಕ. ನಾನಿಲ್ಲಿ ಚೆನ್ನಾಗೇ ಇರ್ತೀನಿ. ನೋಡು, ನಿನಗೆ ಹಾನಿ ಮಾಡಬೇಕು ಅಂತ ನೋಡೋ ಕಣ್ಣು, ಕೇಡ್ ಬಯಸ್ಬೇಕು ಅಂತ ನೋಡೋ ಮನ್ಸುಗಳು ಈ ಮನೇಲಿ ಓಡಾಡ್ತಿದೆ. ಅದರಿಂದ ನೀನು ಸ್ವಲ್ಪ ಹುಷಾರಾಗಿರು. ಬರ್ತೀನಿ ಅವನಿ. ಹುಷಾರು ಅವನಿ. ಅವನಿಗೆ ಸುಜಾತ ದೇವಸ್ಥಾನದಲ್ಲೇ ಪರಿಚಯ ಆಗಿರಬಹುದು. ಸುಜಾತ ಮಾತ್ರ ಅವನಿನ ತುಂಬಾ ಜಾಗ್ರತೆಯಿಂದ ನೋಡ್ಕೋತಾಳೆ. ಮತ್ತೆ ನಿಮ್ಮ ಮನೇಲಿರೋಕೆ ಅವಕಾಶನ ಅವನಿ ಕೊಟ್ಟಿದ್ದಕ್ಕೆ ಅವನಿ ಪರವಾಗಿ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸ್ತಿದ್ದೀನಿ. ಅವನಿ ನನಗೆಲ್ಲೋ ಪರಿಚಯ ಆಗಿರ್ಬೋದು. ಈ ಸ್ವಲ್ಪ ದಿನ ನನ್ನ ಜೊತೆ ಇದ್ದಿರ್ಬೋದು. ಇವಾಗ ಅವಳು ನನ್ನ ತಂಗಿ ಸಮಾನ. ಅವಳ ಮುರಳಿ ಅಣ್ಣನಿಗಿಂತ ಕೂಡ ನನಗೆ ಹೆಚ್ಚಾಗೋಗಿದ್ದಾಳೆ. ಅವಳು ಅಂದರೆ ಆಗದಿರೋ ವ್ಯಕ್ತಿಗಳು ಆಧಾರ ಇಲ್ದಿರೋ ಆರೋಪಗಳನ್ನು ಮಾಡಿದ್ರೆ ನೀವು ಸಹನೆಯಿಂದ ನಿಜ ಏನೋ ತಿಳ್ಕೊಂಡು ಮಾತಾಡಿ. ಅವಸರಪಟ್ಟು ಏನೇನೋ ಮಾತಾಡ್ಬಿಡಿ. ಯಾಕಂದರೆ ಅವಳದು ಮೃದುವಾದ ಮನಸ್ಥಿತಿ. ಎಷ್ಟು ನೋವಾದರೂ ಬಚ್ಚಿಟ್ಕೋತಾಳೆ ಹೊರತು ಹೊರಗಡೆ ಹೇಳ್ಕೊಳ್ಳಲ್ಲ. ಇನ್ನೊಂದು ವಿಷಯ, ನಿಮ್ಮ ಬಗ್ಗೆ ಆಗಲಿ ನೀವು ನನಗೆ ಮಾಡಿರೋ ಅನ್ಯಾಯದ ಬಗ್ಗೆ ಆಗಲಿ ನಿಮ್ಮವ್ರಿಗೆ ಹೇಳಲ್ಲ.
ನಿಮ್ ತಪ್ಪನ್ನ ನೀವೇ ತಿಳ್ಕೋಬೇಕು. ನೀನ್ ನಮ್ಮನ್ನ ಅಪಾರ್ಥ ಮಾಡ್ಕೊಂಡಷ್ಟು ದಿನ ನಾವು ತಪ್ಪು ಮಾಡಿರೋರ್ ಹಾಗೆ, ಅನ್ಯಾಯ ಮಾಡಿರೋರ್ ಹಾಗೆ ಕಾಣಿಸ್ತಾನೆ ಇರ್ತೀವಿ. ಒಂದೊಂದು ಸಲ ನಮ್ಮ ನೆರಳು ಕೂಡ ಗೋಡೆ ಮೇಲೆ ಬೇರೆ ಥರ ಕಾಣಿಸುತ್ತೆ. ಅದನ್ನ ನೀನು ಅರ್ಥ ಮಾಡ್ಕೊ. ಆಗಿದ್ ಬಿಟ್ಬಿಡು. ನಿನ್ ತಂಗಿ ಹೇಗಿದ್ದಾಳಮ್ಮ? ನಮ್ಗೆ ಯಾವ ಪರಿಚಯ ಮಾಡಿಸ್ತೀಯಾ? ದೊಡ್ಡ ಮನೆಗೆ ಸೊಸೆ ಆಗಿದ್ದಾಳೆ ಅಂದೆ. ಒಂದು ಸಲ ಅವಳನ್ನ ನೋಡ್ಬೇಕು ಅನ್ನಿಸ್ತಿದೆ. ಇವಾಗ ನನ್ ತಂಗಿ ಬಗ್ಗೆ ತಿಳ್ಕೊಂಡು ಏನ್ ಮಾಡ್ತೀರಾ? ಎಲ್ರ ಮುಂದೆ ಚಿಕ್ಕ ಸೋದರ ಸೊಸೆ ಅಂತ ಪರಿಚಯ ಮಾಡ್ಕೊಳಕ್ಕಾಗತ್ತಾ? ಹಾಗ್ ಪರಿಚಯ ಮಾಡೋ ದಮ್ಮಿದ್ರೆ ಮೊದ್ಲು ನನ್ನನ್ನ ದೊಡ್ಡ ಸೋದರ ಸೊಸೆ ಅಂತ ಪರಿಚಯ ಮಾಡಿ. ಮಾಡೋ ಅಂತ ದಿನ ಬಂದಾಗ ಖಂಡಿತವಾಗ್ಲೂ ಮಾಡ್ತೀವಮ್ಮ. ಆ ದಿನ ಯಾವಾಗ ಬರುತ್ತೆ? ಗಾಳಿಯಲ್ಲಿ ದೀಪದಂತ ಮಾತುಗಳು ಗಾಯ ಆಗಿರೋ ನನ್ನಂತವ್ರಿಗೆ ಉಪಶಮನ ಕೊಡೋದಿಲ್ಲ. ಯಾವತ್ತೋ ಒಂದಿನ ನಿಮ್ ಸೋದರ ಸೊಸೆಂದ್ರು ಎಷ್ಟು ಒಳ್ಳೆಯವರು, ಎಷ್ಟು ದೊಡ್ಡವರು ಅಂತ ನಿಮ್ಗೆ ಗೊತ್ತಾಗತ್ತೆ. ಆವತ್ತು ನೀವು ನಮ್ ಬಗ್ಗೆ ಇವರು ನಮ್ ಸೋದರ ಸೊಸೆಂದ್ರು ಅಂತ ಗರ್ವದಿಂದ ಹೇಳ್ಕೊತೀರಾ. ಆ ದಿನ ಆದಷ್ಟು ಬೇಗ ಬರ್ಲಿ ಅಂತ ಆ ದೇವ್ರನ್ನ ಕೇಳ್ಕೊತೀನಿ. ಎಲ್ಲ ಕೂಲ್ ಅಲ್ವಾ? ಎಲ್ಲ ನಾವ್ ಅನ್ಕೊಂಡಾಗೆ ಆರಾಮಾಗಿ ನಡೀತು. ಥ್ಯಾಂಕ್ ಗಾಡ್. ನೀವಿನ್ನೂ ಬರ್ದೇ ಇರೋದಕ್ಕೆ ಅದಕ್ಕೆ ಅವ್ರು ಏನಾದರೂ ಜಗಳ ಮಾಡಿದ್ರೇನು ಅಂತ ತುಂಬ ಟೆನ್ಷನ್ ಪಡ್ತಿದ್ದೆ. ನೀನ್ ಮಾಡಿರೋ ತಪ್ಪಿಗೆ ಅವನಿ ತುಂಬಾ ಕಷ್ಟ ಪಡ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಒಂದ್ ಕಡೆ ತಾಳಿ ಹೊರಗಡೆ ಬರ್ದಿರೋ ಹಾಗೆ ನೋಡ್ಕೋಬೇಕು, ಇನ್ನೊಂದ್ ಕಡೆ ನಿಮ್ ಅತ್ತೆ ಅಕ್ಕನ ಜೊತೆ ಯಾವುದೇ ಸಮಸ್ಯೆನೂ ಆಗ್ದಿರೋ ಹಾಗೆ ನೋಡ್ಕೋಬೇಕು, ಮತ್ತೊಂದ್ ಕಡೆ ನಿಹಾರಿಕನ್ ನಿಜವಾದ ರೂಪನ್ ಬಯಲ್ ಮಾಡ್ಬೇಕು. ಇವತ್ತಿನಿಂದ ಎಲ್ಲ ಸಮಸ್ಯೆಗಳ ಜೊತೆಗೆ ಅವನಿ ಒದ್ದಾಡ್ಬೇಕು. ಜೀವನದಲ್ಲಿ ಎಷ್ಟೋ ಏರಿಳಿತಗಳನ್ನ ನೋಡಿದಾಳೆ, ಆದ್ರೆ ತನ್ನ ಜೀವನನೇ ಪ್ರಶ್ನಾರ್ಥಕವಾಗಿ ಬದಲಾಗೋ ಸಂದರ್ಭ ಅವಳಿಗೆ ಬಂದಿರ್ಲಿಲ್ಲ. 1 ತಿಂಗಳು ಮುಗಿಯೋಷ್ಟರಲ್ಲೇ ಅವಳ ಪ್ರಶ್ನೆಗೆ ಉತ್ತರ ಸಿಗ್ಬೇಕು, ಅವಳ ಸಮಸ್ಯೆಗೆ ಪರಿಹಾರ ಸಿಗ್ಬೇಕು. ನಿಹಾರಿಕಾಯಿಂದ ಸ್ವಂತದವರನ್ನ ಕಾಪಾಡ್ಕೊಳ್ಳೋದಕ್ಕೆ ಅವಳು ಮಾಡೋ ಈ ಸಮರದಲ್ಲಿ ಅವಳಿಗೆ ವಿಜಯ ಸಿಗ್ಬೇಕು. ಅವಳ ವಿಜಯದ ಹಿಂದೆ ನೀನೇ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಆಗ್ಲೇ ನನ್ನ ತಂಗಿಗೆ ಸೊಸೆ ಅನ್ನೋ ಪಟ್ಟ ಸಿಗೋದು. ತಾಳಿ ಬಂಧಕ್ಕೋಸ್ಕರ ಅವಳು ಎಷ್ಟು ಹಂಬಲಿಸ್ತಿದ್ದಾಳೋ ನಾನ್ ನಿನಗೆ ಹೇಳೋ ಅಗತ್ಯ ಇಲ್ಲ. ಅವನಿಗೆ ಯಾವುದೇ ತೊಂದರೆ ಆಗ್ದಾಗ ನೋಡ್ಕೋತೀಯ ಅನ್ನೋ ನಂಬಿಕೆಯಿಂದ ನಿನ್ ಮನೇಲಿ ಬಿಟ್ಟು ಹೋಗ್ತಿದ್ದೀನಿ. ಇವಾಗಲೇ ನಿಮ್ಮ ಕುಟುಂಬದಿಂದ ನಮ್ಮ ಕುಟುಂಬ ತುಂಬಾ ನಷ್ಟ ಅನುಭವಿಸಿದೆ. 2 ಮುಗ್ಧ ಪ್ರಾಣಗಳು ಬಲಿಯಾಗಿ ನಾವು ಅನಾಥರಾಗ್ಬಿಟ್ವಿ. ನಿಹಾರಿಕಾ ಅಂತವ್ರು ಎಷ್ಟೇ ಜನ ಬಂದ್ರು ಅವನಿನೇ ನನ್ನ ಹೆಂಡತಿ. ಅವನಿಗೆ ಯಾವುದೇ ತೊಂದರೆ ಆಗದಿದ್ದ ಹಾಗೆ ನಾನು ನೋಡ್ಕೋತೀನಿ. ಸರಿ, ನಾನು ಹೋಗ್ತೀನಿ. ನಾನು ಡ್ರಾಪ್ ಮಾಡ್ತೀನಿ, ಕೂತ್ಕೊಳ್ಳಿ. ನನ್ನ ತಂಗಿನ ಚೆನ್ನಾಗಿ ನೋಡ್ಕೊ ಸಾಕು. ನೀವು ಅವನಿಗೆ ಅಕ್ಕ ಮಾತ್ರ ಅಲ್ಲ, ಅಮ್ಮನೇ. ಇಡ್ತೀನಿ ಮೂರ್ತಿ ಅವರೇ, ಬಾಯ್. ನಾನು ಹೊರಡ್ತೀನಿ ಡ್ಯಾಡಿ. ಗೌತಮಿ, ಗೌತಮಿ, ಬೇಗ ಬಾ, ನಾನು ಹೊರಡ್ಬೇಕು. ಬರ್ತಿದ್ದೀನಮ್ಮ. ಲಂಚ್ ಪ್ರಿಪೇರ್ ಮಾಡ್ತಿದ್ದೀನಿ, ಲಂಚ್ ಮಾಡಿ ಹೋಗ್ಬೋದಿರೋ? ಬೇಡ ಬಿಡು, ಮುಂದಿನ ಸಲ ಬಂದಾಗ ಊಟ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮ ಅತ್ತೆ ಕಡೆಯಿಂದ ಫೋನ್ ಬಂದಿಲ್ಲ ಅಲ್ವಾ? ಯಾಕೆ ಇಷ್ಟ ಅವಸರ? ಫೋನ್ ಬರೋದಕ್ಕೂ ಮುಂಚೆ ಹೋದ್ರೇನೆ ನನಗೆ ಮಾರ್ಕ್ಸ್ ಸಿಗೋದು. ನೀನು ಲೈಫಲ್ಲಿ ಇಂಥ ಟಾಸ್ಕ್ನ ಫೇಸ್ ಮಾಡ್ತೀಯ ಅಂತ ನಾವು ನಿಜವಾಗ್ಲೂ ಅನ್ಕೊಂಡಿರಲ್ಲ ಬೇಬಿ. ನಾನು ಕೂಡ ಊಹಿಸಿರ್ಲಿಲ್ಲ ಡ್ಯಾಡ್. ಎಷ್ಟು ಹೇಳ್ತಿದ್ರು ನೀನು ನಮ್ಮ ಮಾತನ್ನು ಕೇಳ್ತಿಲ್ಲ. ನಿನ್ನ ಸಂತೋಷಕ್ಕೋಸ್ಕರ ನಾವು ಮೌನವಾಗಿರೋದೇ ಒಳ್ಳೇದು.
ಏನೋ ಆ ಮನೆಗೆ ಹೋಗ್ಬೇಕು ಅಂದ್ರೇನೆ ಯಾವುದೋ ನರಕದೊಳಗೆ ಹೋಗ್ತಿರೋ ಹಾಗೆ ಅನ್ಸತ್ತೆ. ನನ್ನ ಅತ್ತೆ ಮಾವನ ಜೊತೆಗೆ ಮೊದಲನೇ ಸಲ ಆ ಮನೆಗೆ ಹೊರಟಾಗಿದ್ದಂಥ ಸಂಭ್ರಮ ಈಗ ಸ್ವಲ್ಪನೂ ಇಲ್ಲ. ಆದರೆ ಏನು ಮಾಡಲಿ, ನನ್ನ ಶ್ರೀಕರ್ನ ಸ್ವಂತ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಲೇಬೇಕು. ಈ 1 ತಿಂಗಳಲ್ಲಿ ನಿನ್ ಬಗ್ಗೆ ಎಲ್ಲಿ ಗೊತ್ತಾಗುತ್ತೋ ಅಂತ ನಂಗೆ ಭಯ ಆಗ್ತಿದೆ ನಿಹಾರಿಕಾ. ಅಂಥ ಚಾನ್ಸ್ನ ನಾನು ಅವ್ರಿಗೆ ಕೊಡಲ್ಲಮ್ಮ. ಎಲ್ಲರೂ ನನ್ನ ಚೆನ್ನಾಗೇ ನಂಬಿದ್ದಾರೆ. ಸೊ ಎಂಥ ಪರಿಸ್ಥಿತಿಲೂ ನನ್ನ ಬಗ್ಗೆ ಗೊತ್ತಾಗೋದೇ ಇಲ್ಲ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಕಂಡುಹಿಡಿಯುವಂಥ ದಮ್ಮಿರೋರು ಯಾರೂ ಇಲ್ಲ ಅಲ್ಲಿ. ನೀನಿರೋ ಜಾಗಕ್ಕೆ ನಾನು ಬರ್ತೀನಿ ಅಂತ ನೀನು ಊಹಿಸಿರಲ್ಲ. ನಿನಗೋಸ್ಕರನೇ ಕಾಯ್ತಿದ್ದೀನಿ, ಬೇಗ ಬಾ. ನಾನು ಯಾವ ಕೆಲಸದ ಮೇಲೆ ಹೋಗಿದ್ದೀನೋ ಆ ಕೆಲಸದಲ್ಲಿ ವಿಜಯ ಸಾಧಿಸ್ಕೊಂಡೇ ಬರ್ತೀನಿ, ನೋ ಡೌಟ್. ವಿಜಯ ಸಾಧಿಸ್ಬಿಟ್ಟೆ ಅಂತ ಗರ್ವ ಪಡ್ತಿದ್ಯೇನೋ? ನಿನ್ನ ಪ್ರತಿ ಹೆಜ್ಜೆಗೂ ಅಡ್ಡ ಬಂದು ನೀನೇನು ಅಂತ ತೋರಿಸ್ಕೊಡ್ತೀನಿ. ಸರಿ, ನಾನೇನು ಹೊರಡ್ತೀನಿ. ವಾಟ್ ಹ್ಯಾಪನ್ ಬೇಬಿ? ಬಲ್ಗಂಡ್ ಹೊಡ್ಕೋತಿದ್ದೆ ಡ್ಯಾಡ್. ಏನಾಗತ್ತೆ ಗೌತಮಿ? ಏನಾಗತ್ತೆ ಅಂತ ಹೇಳು. ಊಹಿಸ್ತಿಲ್ದೇ ಇರೋದು ಏನೋ ಎದುರಾಗುತ್ತೆ ಅಂತ ಅದರ ಅರ್ಥ. ಸ್ವಲ್ಪ ಅರ್ಥ ಆಗೋ ಥರ ಹೇಳು ಗೌತಮಿ. ಏನಾದರೂ ಕೆಟ್ಟದಾಗುತ್ತೇನೋ ಅಂತ ಅರ್ಥ. ಸ್ವಲ್ಪ ಹೊತ್ತು ಬಿಟ್ಟು 10 ನಿಮಿಷ ಆದ್ಮೇಲೆ ಹೊರಡು. ನಾನು ಮೊದಲನೇ ಸಲ ಆ ಮನೆಗೆ ಹೋದಾಗ ಏನೂ ಆಗಲಿಲ್ಲ. ಇವಾಗ ಹೇಗೆ ಯಾಕಾಗ್ತಿದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಿನಗೆ ಅಡ್ಡಿ ಮಾಡೋ ಶಕ್ತಿ ಆ ಮನೇಲಿ ಏನಿದೆಯೋ? ಅಂಥದ್ದು ಎದುರಾಗೋದಕ್ಕೂ ಮುಂದೆ ನೋಡು, ಇಂಥ ಸಂಕೇತಗಳೇ ಸಿಗೋದು. ನೀನ್ ಯಾಕೆ ಮತ್ತೆ ಭಯ ಪಡಿಸ್ತಾ ಇದ್ಯಾ? ಅರೆ, ವಾಸ್ತವ ಮಾತಾಡ್ತಿದ್ದೀನ್ರಿ. ಏನಾಗಬೇಕು ಅದೇ ಆಗತ್ತೆ. ನಾನು ಹೊರಡ್ತೀನಿ. ನಿಹಾರಿಕಾ, ಯಾವ್ದಾದ್ರೂ ತೊಂದ್ರೆಗೆ ಸಿಕ್ಕಾಕೋತೀಯ? ಸ್ವಲ್ಪ ಹೊತ್ತಿದ್ದು ಹೋಗ್ಬೋದಲ್ಲಮ್ಮ. ಶ್ರೀಕರ್ಗೋಸ್ಕರ ನಾನು ಯಾವುದಕ್ಕಾದ್ರೂ ರೆಡಿ. ಬಾಯ್. ಲೈಫ್ನ ತುಂಬಾ ಈಸಿಯಾಗಿ ತಗೋತಿದ್ದಾಳೆ. ಏನಾಗುತ್ತೋ ಏನೋ. ನಿಹಾರಿಕಾ, ವಾಟರ್ ತಗೊಂಡ್ ಬಾ. ಬಾಮೈದ ಆಗ್ಲೇ ಹೆಂಡ್ತಿನ ಕರ್ದಾಗ ಕರೀತಿದ್ದಾನಲ್ಲ ಏನು? ನೋಡೋಣ, ನಡೀರಿ. ತಗೊಳ್ಳಿ. ಏನ್ ಮಾಡ್ತಿದ್ದೀರಾ? ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ, ಬಿಡಿ ನನ್ನ. ಬಿಡ್ರಿ. ನೀನೇನು ಮಾತಾಡ್ದೇನೆ ಸೈಲೆಂಟ್ ಆಗಿರೋ. ಪ್ಲೀಸ್ ಬಿಡ್ರಿ. ಅವವ ಹಾಡು ಹಗಲೆ ನಡು ಮನೆಯಲ್ಲಿ ಎಷ್ಟು ಧೈರ್ಯವಾಗಿ ತಪ್ಕೊಂಡಿದಾರ ನೋಡಿ.
ಶ್ರೀಕರ್, ಬುದ್ಧಿ ಇದೆಯಾ ನಿನ್ಗೆ? ಬುದ್ಧಿ ಅಲ್ಲ, ನಾಚಿಕೆ ಇಲ್ವಾ ಅಂತ ಕೇಳ್ಬೇಕು ಈ ಹೆಣ್ಣಿಗೆ. ಮನೇಲಿ ಕಾಲಿಟ್ಲೋ ಇಲ್ವೋ, ಯಾವ ಮಟ್ಟಕ್ಕಿದ್ದಾಳೆ ನೋಡಿ. ಇಂಥದಕ್ಕೋಸ್ಕರನೇ ಅನ್ಸುತ್ತೆ ಪಕ್ಕ ಸ್ಕೆಚ್ಚಿಂದ ಬಂದಿರೋ ಹಾಗಿದ್ದಾಳೆ. ಏನೋ ನೀನ್ ಮಾಡ್ತಿರೋ ಕೆಲಸ. ನನ್ನ ಹೆಂಡತಿ ಆಗೋಳ್ನ ಹತ್ರ ಕೇಳ್ಕೊಂಡೆ, ಇದ್ರಲ್ಲಿ ತಪ್ಪೇನಿದೆ? ಹೆಂಡತಿ ಆಗೋಳ? ನಾನೇನೋ ದೊಡ್ಡ ಅಪರಾಧ ಮಾಡಿರೋ ಹಾಗೆ ಯಾಕೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ? ವಾಟ್ಸ್ ರಾಂಗ್ ಇನ್ ದಿಸ್? ತಲೆ ಕೆಟ್ಟ ಒಂಥರ ಮಾತಾಡ್ಬೇಡ ಶ್ರೀಕರ್.